ಕೋಲಾಹಲ. ದೇಶದ ಅತಿದೊಡ್ಡ ವಿಮಾನಯಾನ ಸಂಸ್ಥೆ ಇಂಡಿಗೋ ಸೃಷ್ಟಿಸಿರೋ ಕೋಲಾಹಲ ದೇಶದಾದ್ಯಂತ ಸತತ 4ನೇ ದಿನ ಮುಂದುವರೆದಿದೆ. ವಿಮಾನ ನಿಲ್ದಾಣಗಳಲ್ಲಿ ಕಸದ ರಾಶಿಯಂತೆ ಬಿದ್ದಿರೋ ಲಗೇಜ್ ಬ್ಯಾಗುಗಳು, ದಿನಗಟ್ಲೆ ಗಂಟೆಗಟ್ಲೆ ವಿಮಾನ ನಿಲ್ದಾಣದಲ್ಲಿ ನಿಂತಲ್ಲೇ ನಿಂತು ವಿಲವಿಲ ಒದ್ದಾಡ್ತಿರೋ ಸಾವಿರಾರು ಪ್ರಯಾಣಿಕರು, ವಿಮಾನಯಾನ ಸಂಸ್ಥೆಗಳ ಕೌಂಟರ್ಗಳ ಬಳಿ ಅತ್ಯಾಕ್ರೋಶ ಹೊರಹಾಕ್ತಿರೋ ನೂರಾರು ಪ್ರಯಾಣಿಕರು. ಬೆಂಗಳೂರು ವಿಮಾನ ನಿಲ್ದಾಣ, ದೆಹಲಿ ಏರ್ಪೋರ್ಟ್, ಹೈದರಾಬಾದ್, ಚೆನ್ನೈ, ದೇಶದ ಎಲ್ಲಾ ಭಾಗಗಳಲ್ಲೂ ಇದೇ ದುಸ್ಥಿತಿ ಇದ್ದು ತಲ್ಲಣ ಸೃಷ್ಟಿಸಿದೆ. 4 ದಿನಗಳಿಂದ ಶುರುವಾಗಿರೋ ಇಂಡಿಗೋ ಸಂಸ್ಥೆಯ ಈ ವಿಮಾನ ರದ್ದು ಅವ್ಯವಸ್ಥೆಗೆ ಈವರೆಗೂ 1500ಕ್ಕೂ ಅಧಿಕ ವಿಮಾನಗಳ ಹಾರಾಟ ರದ್ದಾಗಿದೆ. ಬೆಂಗಳೂರು ಏರ್ಪೋರ್ಟ್ ಒಂದರಲ್ಲೇ ಶುಕ್ರವಾರ ಒಂದೇ ದಿನ 102 ವಿಮಾನಗಳ ಹಾರಾಟ ರದ್ದಾಗಿದ್ದು ಜನ ಅಕ್ಷರಶಃ ತತ್ತರಿಸಿದ್ದಾರೆ. ಇಂಡಿಗೋ ಸಿಬ್ಬಂದಿ ವಿರುದ್ಧ ವಾಗ್ವಾದಕ್ಕಿಳಿದಿದ್ದಾರೆ. ಇನ್ನು ದೆಹಲಿ ಏರ್ಪೋರ್ಟ್ ಒಂದರಲ್ಲೇ ಬರೋಬ್ಬರಿ 16,500ಕ್ಕೂ ಅಧಿಕ ಪ್ರಯಾಣಿಕರು ವಿಮಾನ ಹಾರಾಟ ರದ್ದಾಗಿ ಪರದಾಡಿದ್ದಾರೆ. ಸಹಕರಿಸದ ಏರ್ಪೋರ್ಟ್ ಸಿಬ್ಬಂದಿ ವಿರುದ್ಧ ಕೆಂಡ ಕಾರಿದ್ದಾರೆ. ಇಂಡಿಗೋ ಏರ್ಲೈನ್ಸ್ ದೇಶಾದ್ಯಂತ ಸೃಷ್ಟಿಸಿರೋ ಅಧ್ವಾನಗಳು ಒಂದೆರಡಲ್ಲ. ತಮ್ಮದೇ ಅದ್ಧೂರಿ ಆರತಕ್ಷತೆ ಕಾರ್ಯಕ್ರಮದಲ್ಲಿ ರಾಯಲ್ ಆಗಿ ಭಾಗಿಯಾಗಬೇಕಿದ್ದ ಜೋಡಿ ಇದೀಗ ನಮ್ಮನ್ನ ಕ್ಷಮಿಸಿ, ನಾವು ಆರತಕ್ಷತೆಗೆ ಬರಲಾಗಲಿಲ್ಲ ಅಂತ ವಿಡಿಯೋ ಮಾಡೋ ದುಸ್ಥಿತಿ ಬಂದಿದೆ. ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿರೋ ಒಡಿಶಾದ ಸಂಗಮದಾಸ್ ಮತ್ತು ಹುಬ್ಬಳ್ಳಿಯ ಮೇಧಾ ಕ್ಷೀರಸಾಗರ್ ಇದೇ ನವೆಂಬರ್ 23ರಂದು ಮದುವೆಯಾಗಿದ್ರು. ಡಿಸೆಂಬರ್ 3ರಂದು ಹುಬ್ಬಳ್ಳಿಯಲ್ಲಿ ಅದ್ಧೂರಿ ಆರತಕ್ಷತೆ ಕಾರ್ಯಕ್ರಮ ಆಯೋಜಿಸಿದ್ರು. ಆದರೆ ಡಿಸೆಂಬರ್ 2ರ ಮುಂಜಾನೆಯಿಂದ ಇಡೀ ರಾತ್ರಿ ಕಾದ್ರೂ ವಿಮಾನವೇ ಸಿಕ್ಕಿಲ್ಲ. ಇಂಡಿಗೋ ಹಾರಾಟ ರದ್ದಾಗಿದ್ರಿಂದ ಕಡೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನವ ಜೋಡಿ ತಮ್ಮದೇ ರಿಸೆಪ್ಷನ್ಗೆ ಹಾಜರಾಗಿದೆ. ಸಮಯಕ್ಕೆ ಸರಿಯಾಗಿ ಬರೋಕ್ಕಾಗ್ಲಿಲ್ಲ, ಕ್ಷಮಿಸಿ ಅಂತ ಅತಿಥಿಗಳಿಗೆ ಕೈ ಮುಗಿದು ಮನವಿ ಮಾಡಿದೆ. ದೆಹಲಿ ವಿಮಾನ ನಿಲ್ದಾಣದಲ್ಲಿ ಕಂಡುಬಂದ ವ್ಯಕ್ತಿಯ ಆಕ್ರೋಶ ಇದು. ಕುಟುಂಬದ ಜೊತೆಗೆ ಛತ್ತೀಸ್ಗಢಕ್ಕೆ ತೆರಳಬೇಕಿದ್ದ ವ್ಯಕ್ತಿಗೆ ಇಂಡಿಗೋ ಏರ್ಲೈನ್ಸ್ ವಿಮಾನ ರದ್ದು ಮಾಡಿ ಶಾಕ್ ಕೊಟ್ಟಿದೆ. ವಿಮಾನ ರದ್ದಾದ ಬಳಿಕ ಯಾವುದೇ ಮಾಹಿತಿ ನೀಡದೆ, ಯಾವುದೇ ವ್ಯವಸ್ಥೆ ಮಾಡದೆ ಗಂಟೆಗಟ್ಟಲೆ ಏರ್ಪೋರ್ಟ್ನಲ್ಲೇ ಸಾವಿರಾರು ಪ್ರಯಾಣಿಕರನ್ನ ಕಾಯಿಸಲಾಗಿದೆ. ಈ ವೇಳೆ ತನ್ನ ಮಗಳ ಸ್ಥಿತಿ ಕಂಡು ವ್ಯಕ್ತಿ ಭಾರಿ ಆಕ್ರೋಶಗೊಂಡಿದ್ದಾನೆ. ಈ ತಕ್ಷಣ ನನಗೆ ಸ್ಯಾನಿಟರಿ ಪ್ಯಾಡ್ ಕೊಡಿ, ನನ್ನ ಮಗಳಿಗೆ ರಕ್ತಸ್ರಾವವಾಗ್ತಿದೆ ಅಂತ ಇಂಡಿಗೋ ಸಿಬ್ಬಂದಿ ವಿರುದ್ಧ ಕೆಂಡ ಕಾರಿದ್ದಾನೆ. ಮತ್ತೊಂದೆಡೆ ಸತತ 3 ಗಂಟೆಗಳಿಗೂ ಹೆಚ್ಚು ಕಾದು ರೋಷಾವೇಶಗೊಂಡ ಪ್ರಯಾಣಿಕ ಇಂಡಿಗೋ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾನೆ. ಬಾಯಿ ಬಿಟ್ಟು ಮಾತಾಡುವಂತ ಆಕ್ರೋಶ ಹೊರಹಾಕಿದ್ದಾನೆ. ಮೈಕೊರೆಯೋ ಚಳಿ ನಡುವೆ ಗಂಟೆಗಟ್ಟಲೆ ದಿನಗಟ್ಟಲೆ ಕಾದು ಸುಸ್ತಾಗಿ ಪ್ರಯಾಣಿಕರು ತತ್ತರಿಸಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸತತ 4 ದಿನವೂ ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿದೆ. ಶುಕ್ರವಾರ ಒಂದೇ ದಿನ 102ಕ್ಕೂ ಹೆಚ್ಚು ಇಂಡಿಗೋ ವಿಮಾನಗಳು ರದ್ದಾಗಿವೆ. ಆದರೆ ಊರುಗಳಿಗೆ, ಮುಖ್ಯ ರಸ್ತೆಗಳಿಗಾಗಿ ಮೊದಲೇ ಟಿಕೆಟ್ ಬುಕ್ ಮಾಡಿಕೊಂಡಿದ್ದ ಪ್ರಯಾಣಿಕರು ಕಾದು ಬೇಸತ್ತಿದ್ದಾರೆ. ಇಂಡಿಗೋ ಕೌಂಟರ್ ಬಳಿ ಬಂದು ಸೂಕ್ತ ವ್ಯವಸ್ಥೆ ಕಲ್ಪಿಸದ ಸಿಬ್ಬಂದಿ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಕಾದು ಸುಸ್ತಾಗಿ ತೀವ್ರ ಚಳಿಯಲ್ಲಿ ಎಲ್ಲಂದರಲ್ಲಿ ನಿದ್ದೆಗೆ ಜಾರಿದ್ದಾರೆ. ಪುಟ್ಟ ಮಕ್ಕಳು, ವಯಸ್ಸಾದವರು, ಮಹಿಳೆಯರು, ಸಾವಿರಾರು ಮಂದಿ ಸುಸ್ತಾಗಿ ಕಂಡಲ್ಲಿ ನಿದ್ದೆ ಮಾಡ್ತಿರುವ ಏರ್ಪೋರ್ಟ್ನ ಟರ್ಮಿನಲ್ 1ರ ದೃಶ್ಯ ಮನಕಲಕುವಂತಿದೆ. ಸಾವಿರಾರು ರೂಪಾಯಿ ನೀಡಿ ಟಿಕೆಟ್ ಖರೀದಿಸಿದ್ರು ಬಾತ್ರೂಮ್, ಲಿಫ್ಟ್ ಸೇರಿ ಸಿಕ್ಕ ಕಡೆ ನಿದ್ದೆಗೆ ಜಾರುವ ದುಸ್ಥಿತಿ ಬಂದಿದೆ. ಸತತ 4 ದಿನಗಳಿಂದ ದೇಶದಾದ್ಯಂತ 1500ಕ್ಕೂ ಅಧಿಕ ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿ ಪ್ರಯಾಣಿಕರು ಅನುಭವಿಸುತ್ತಿರೋ ನರಕಯಾತನೆ ಅನುಭವಿಸಿದವರಿಗೆ ಗೊತ್ತು. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಮೃತಪಟ್ಟ ತಂದೆಯ ಅಸ್ಥಿ ವಿಸರ್ಜನೆಗಾಗಿ ತೆರಳಲಾಗದೆ ಇಡೀ ಕುಟುಂಬ ಆಘಾತಕ್ಕೊಳಗಾಗಿದೆ. ಅಸ್ಥಿ ವಿಸರ್ಜನೆಗಾಗಿ ವಾರಾಣಸಿಗೆ ತೆರಳುತ್ತಿದ್ದ ಕುಟುಂಬ ಫ್ಲೈಟ್ ರದ್ದಾಗಿ ಪರದಾಡಿದೆ.
ಇಷ್ಟೆಲ್ಲ ಆದರೂ ಅಧಿಕೃತ ಮಾಹಿತಿ ನೀಡದ ಇಂಡಿಗೋ ವಿರುದ್ಧ ಕುಟುಂಬ ಶಾಪ ಹಾಕಿದೆ. ಮತ್ತೊಂದೆಡೆ ರಾಜಸ್ಥಾನದ ಜೈಪುರದಲ್ಲಿ ಶನಿವಾರ ನಡೆಯಬೇಕಿದ್ದ ಮಗನ ನಾಮಕರಣಕ್ಕೆ ತೆರಳಲಾಗದೆ ತಂದೆ ಮತ್ತು ಕುಟುಂಬ ತತ್ತರಿಸಿದೆ. ಫ್ಲೈಟ್ ಕ್ಯಾನ್ಸಲ್ ಆಗಿದ್ದು ಜೀವನದ ಮೂಲ್ಯ ಕ್ಷಣಗಳನ್ನು ಇಂಡಿಗೋ ಕಿತ್ತುಕೊಂಡಿದೆ ಅಂತ ತಂದೆ ನೋವು ಹೊರಹಾಕಿದ್ದಾರೆ. ಈ ರೀತಿ ಕ್ಯಾನ್ಸಲ್ ಮಾಡಿದ್ರೆ ನನ್ನ ಲೈಫ್ನ ಒಂದು ಪ್ರೆಷಿಯಸ್ ಮೊಮೆಂಟ್ ಇದು. ಆ ಮೊಮೆಂಟನ್ನು ನನ್ನಿಂದ ಕಿತ್ಕೊಂಡಿದ್ದಾರೆ ಇಂಡಿಗೋ ಏರ್ಲೈನ್ಸ್. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇಂಡಿಗೋ ಏರ್ಲೈನ್ಸ್ ವಿಮಾನಗಳ ಅಧ್ವಾನಕ್ಕೆ ವೃದ್ಧೆಯೊಬ್ಬರ ಚಿಕಿತ್ಸೆಯೇ ಮಿಸ್ ಆಗಿದೆ. ಬೆಂಗಳೂರಿನಿಂದ ಅಹಮದಾಬಾದ್ಗೆ ತೆರಳಿ ತಾಯಿಗೆ ಚಿಕಿತ್ಸೆ ಕೊಡಿಸಲು ಹೊರಟಿದ್ದ ಮಗನಿಗೆ ಇಂಡಿಗೋ ಶಾಕ್ ಕೊಟ್ಟಿದೆ. ಅಹಮದಾಬಾದ್ನ ಆಸ್ಪತ್ರೆಯಲ್ಲಿ ತಾಯಿಗೆ ಚಿಕಿತ್ಸೆ ಕೊಡಿಸಲು ಮಗ ವೈದ್ಯರ ಬಳಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ರು. ಆದರೆ ವಿಮಾನ ರದ್ದಾಗಿದ್ರಿಂದ ಜಾಯಿಂಟ್ ಪೇನ್ನಿಂದ ನರಳುತ್ತಿರೋ ತಾಯಿ ಮತ್ತಷ್ಟು ನೋವುಂಡಿದ್ದಾರೆ. ಇನ್ನು ಅಯ್ಯಪ್ಪ ಮಾಲಾಧಾರಿಗಳನ್ನ ಇಂಡಿಗೋ ಫ್ಲೈಟ್ ಅರ್ಧಕ್ಕೆ ಬಿಟ್ಟು ಹೋಗಿದೆ. ಹೈದರಾಬಾದ್ನಿಂದ ಹೊರಟಿದ್ದ ಅಯ್ಯಪ್ಪ ಮಾಲಾಧಾರಿಗಳು ಬೆಂಗಳೂರಿಗೆ ಬಂದು ಇಲ್ಲಿಂದ ಕೇರಳದ ಕೊಚ್ಚಿಗೆ ಹೋಗಬೇಕಿತ್ತು. ಆದರೆ ಕೇರಳದ ಇಂಡಿಗೋ ವಿಮಾನ ರದ್ದಾಗಿದ್ರಿಂದ ಬೆಂಗಳೂರಲ್ಲೇ ಬಿಡಲಾಗಿದ್ದು ಅಯ್ಯಪ್ಪ ಭಕ್ತರು ಪರದಾಡಿದ್ದಾರೆ. ಇಂಡಿಗೋ ವಿಮಾನಗಳ ಹಾರಾಟ ರದ್ದಾದ ಹಿನ್ನೆಲೆ 200ಕ್ಕೂ ಹೆಚ್ಚು ಕನ್ನಡಿಗರು ದೆಹಲಿಯಲ್ಲಿ ಸಿಲುಕಿ ರಾಜ್ಯಕ್ಕೆ ಬರಲಾಗದೆ ಪರದಾಡ್ತಿದ್ದಾರೆ. ಹಾವೇರಿ, ದಾವಣಗೆರೆ, ಚಿತ್ರದುರ್ಗ ಸೇರಿದಂತೆ ಹಲವು ಜಿಲ್ಲೆಗಳ 200ಕ್ಕೂ ಹೆಚ್ಚು ಪ್ರಯಾಣಿಕರು ಇಂಡಿಗೋ ಸಹವಾಸವೇ ಸಾಕು ಎಂದಿದ್ದಾರೆ. ನಮಗೆ ಒಂದು ಹನಿ ನೀರು ಕೊಟ್ಟಿಲ್ಲ, ನಾವು ಹೇಗೆ ಊರಿಗೆ ತಲುಪೋದು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಧಿಕ್ಕಾರ ಧಿಕ್ಕಾರ, ಇಂಡಿಗೋ ಏರ್ಲೈನ್ಸ್ಗೆ ಧಿಕ್ಕಾರ. ಸತತ 4 ದಿನಗಳಿಂದ ವಿಮಾನ ಹಾರಾಟ ರದ್ದಾಗಿ ತತ್ತರಿಸಿರೋ ಪ್ರಯಾಣಿಕರ ಆಕ್ರೋಶದ ಘೋಷ ಇದು. ಹೈದರಾಬಾದ್ ಏರ್ಪೋರ್ಟ್ನಲ್ಲಿ ಇಂಡಿಗೋ ವಿಮಾನಕ್ಕಾಗಿ ದಿನಗಟ್ಟಲೆ ಕಾದು ತತ್ತರಿಸಿದ ಪ್ರಯಾಣಿಕರು ಧಿಕ್ಕಾರ ಕೂಗಿ ಕಿಡಿಕಾರಿದ್ದಾರೆ. ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿ ದೇಶದಾದ್ಯಂತ ಪ್ರಯಾಣಿಕರು ತತ್ತರಿಸಿರುವಾಗಲೇ ಬೇರೆ ಏರ್ಲೈನ್ಸ್ಗಳು ಗಾಯದ ಮೇಲೆ ಬರೆ ಎಳೆದಿವೆ. ಅನಿವಾರ್ಯ ಸ್ಥಿತಿಯ ಲಾಭ ಮಾಡಿಕೊಳ್ಳಲು ಮುಂದಾಗಿವೆ. ಇಂಡಿಗೋ ಬಿಟ್ಟು ಬೇರೆ ವಿಮಾನಗಳತ್ತ ಪ್ರಯಾಣಿಕರು ಸಾಗಿದ್ದಾರೆ. ಹೀಗೆ ತುರ್ತಾಗಿ ಪ್ರಯಾಣಿಸಲು ಬಂದವರಿಂದ ದುಪ್ಪಟ್ಟು ಟಿಕೆಟ್ ಹಣ ವಸೂಲಿ ಮಾಡಲಾಗ್ತಿದೆ. ಬೇರೆ ಏರ್ಲೈನ್ಸ್ಗಳ ಟಿಕೆಟ್ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಆಕಾಶ ಏರ್ಲೈನ್ಸ್ ಮತ್ತು ಸ್ಪೈಸ್ ಜೆಟ್ ವಿಮಾನಗಳಿಗೆ ಜನ ಮುಗಿಬಿದ್ದಿದ್ದು 5 ರಿಂದ 8 ಸಾವಿರ ಇದ್ದ ಟಿಕೆಟ್ ಈಗ 20 ರಿಂದ 30 ಸಾವಿರಕ್ಕೆ ಮಾರಾಟವಾಗ್ತಿದೆ. ಕೆಲವರು ದುಪ್ಪಟ್ಟು ಹಣ ನೀಡಿ ಟಿಕೆಟ್ ಪಡೆದರೆ ಇನ್ನು ಕೆಲವರು ಮನೆಗಳಿಗೆ ವಾಪಸ್ ಆಗ್ತಿದ್ದಾರೆ. ದೆಹಲಿ ಮುಂಬೈ ನಡುವಿನ ಟಿಕೆಟ್ ದರ 60,000ವರೆಗೆ ಏರಿಕೆಯಾಗಿದೆ. ದೇಶದಾದ್ಯಂತ ಇಂಡಿಗೋ ವಿಮಾನಗಳನ್ನು ನಂಬಿ ಬಂದಿದ್ದ ಲಕ್ಷಾಂತರ ಪ್ರಯಾಣಿಕರು ಪರದಾಡಿದ್ದು ಕೊನೆಗೂ ನಾಗರಿಕರ ವಿಮಾನಯಾನ ಸಚಿವಾಲಯ ಎಚ್ಚೆತ್ತಿದೆ. ನವೆಂಬರ್ 1ರಿಂದ ಜಾರಿಗೆ ತರಲಾಗಿದ್ದ ವೇಕ್ ಆಫ್ ನಿಯಮಗಳನ್ನು ವಾಪಸ್ ಪಡೆದಿದೆ. ಏರ್ ಇಂಡಿಯಾ ವಿಮಾನ ದುರಂತದ ಬಳಿಕ ಪೈಲಟ್ಗಳಿಗೆ ಕೆಲಸದ ಒತ್ತಡ ಕಡಿಮೆ ಮಾಡಲು ಜಾರಿಗೆ ತಂದಿದ್ದ ರೋಸ್ಟರಿಂಗ್ ನಿಯಮಗಳನ್ನು ವಾಪಸ್ ಪಡೆದುಕೊಂಡಿದೆ. ಮತ್ತೊಂದೆಡೆ ವಿಮಾನದ ಅವ್ಯವಸ್ಥೆಗೆ ಇಂಡಿಗೋ ಏರ್ಲೈನ್ಸ್ ಸಿಇಒ ಪೀಟರ್ ಎಲ್ಬರ್ಸ್ ಕ್ಷಮೆ ಕೋರಿದ್ದಾರೆ. ಸಹಜ ಸ್ಥಿತಿಗೆ ಮರಳಲು 10 ದಿನ ಬೇಕಾಗಬಹುದು ಎಂದಿದ್ದಾರೆ. ಪೈಲಟ್ಗಳ ಕೊರತೆಯಿಂದ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಹಿನ್ನೆಲೆ ಕೇಂದ್ರ ಸರ್ಕಾರ ಪೈಲಟ್ಗಳ ಕರ್ತವ್ಯ ನಿಯಮವನ್ನ ಸಡಿಲಿಸಿದೆ. 2026ರ ಫೆಬ್ರವರಿ 10ರವರೆಗೆ ರಾತ್ರಿ ಪಾಳಿ ನಿಯಮದಲ್ಲಿ ಸಡಿಲಿಕೆಯನ್ನ ತರಲಾಗಿದೆ. ಪೈಲಟ್ಗಳ ವಿಶ್ರಾಂತಿಯೊಂದಿಗೆ ರಜೆಯನ್ನ ಸೇರಿಸುವ ನಿರ್ಬಂಧವನ್ನ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ವಾಪಸ್ ಪಡೆದಿದೆ. ಇನ್ನು ವಿಮಾನಯಾನ ಸೇವೆಗಳ ಅಸ್ಥಿರತೆಯನ್ನ ತಕ್ಷಣವೇ ಸರಿಪಡಿಸೋದಕ್ಕೆ ತುರ್ತು ಕ್ರಮ ಕೈಗೊಳ್ಳುವಂತೆ ವಿಮಾನಯಾನ ಸಂಸ್ಥೆಗಳಿಗೆ ಕೇಂದ್ರ ಸರ್ಕಾರ ಸೂಚಿಸಿದೆ. ಈ ಕುರಿತು ಪ್ರಮುಖ 7 ಅಂಶಗಳ ಆದೇಶವನ್ನ ಹೊರಡಿಸಲಾಗಿದೆ. ವಿಮಾನ ನಿಲ್ದಾಣದಲ್ಲಿ ಸಾಮಾನ್ಯ ಸ್ಥಿತಿ ಮರುಸ್ಥಾಪನೆಗೆ ಒತ್ತು ನೀಡುವಂತೆ ನಾಗರಿಕ ವಿಮಾನಯಾನ ಸಚಿವಾಲಯ ಇಂಡಿಗೋ ಸೇರಿದಂತೆ ವಿಮಾನಯಾನ ಸಂಸ್ಥೆಗಳಿಗೆ ಸೂಚನೆಯನ್ನ ನೀಡಿದೆ. ಮುಂದಿನ 1-2 ದಿನಗಳಲ್ಲಿ ಪೂರ್ಣ ಪ್ರಮಾಣದ ಸೇವೆ ಮರುಕಳಿಸಬೇಕು. ಬುಕ್ ಆಗಿರುವ ವಿಮಾನ ರದ್ದಾದ್ರೆ ಟಿಕೆಟ್ ದರವನ್ನ ಸಂಪೂರ್ಣ ಮರುಪಾವತಿ ಮಾಡಬೇಕು. ವಿಮಾನ ಪ್ರಯಾಣ ವಿಳಂಬವಾದರೆ ಏರ್ಲೈನ್ಗಳು ಬುಕ್ ಮಾಡಿರುವ ಹೋಟೆಲ್ಗಳಲ್ಲಿ ಪ್ರಯಾಣಿಕರಿಗೆ ಉಳಿದುಕೊಳ್ಳಲು ವ್ಯವಸ್ಥೆಯನ್ನ ಮಾಡಬೇಕು. ಹಿರಿಯ ನಾಗರಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ವಿಶೇಷ ಕ್ರಮ ಕೈಗೊಳ್ಳಬೇಕು. ಹಿರಿಯ ಪ್ರಯಾಣಿಕರಿಗೆ ಲಾಂಜ್ ಪ್ರವೇಶವನ್ನ ಒದಗಿಸಬೇಕು. ವಿಮಾನ ಸಂಚಾರ ವಿಳಂಬವಾದರೆ ಪ್ರಯಾಣಿಕರಿಗೆ ಉಪಹಾರ ಮತ್ತು ಇತರ ಅಗತ್ಯ ವಸ್ತುಗಳನ್ನ ಒದಗಿಸಬೇಕು ಅಂತ ನಾಗರಿಕ ವಿಮಾನಯಾನ ಸಚಿವಾಲಯ ಆದೇಶಿಸಿದೆ. ಐಟಿ ಇಲಾಖೆ ದರ್ಶನ್ರಿಂದ ಹೇಳಿಕೆ ದಾಖಲಿಸಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ವೇಳೆ ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ 82 ಲಕ್ಷ ರೂಪಾಯಿ ನಗದು ಪತ್ತೆಯಾಗಿತ್ತು. ಹತ್ಯೆ ಕೇಸ್ನ ಸಾಕ್ಷ್ಯನಾಶಕ್ಕೆ ಈ ಹಣ ಸಂಗ್ರಹಿಸಲಾಗಿತ್ತು ಅನ್ನೋ ಆರೋಪದ ಹಿನ್ನೆಲೆ ಐಟಿ ದರ್ಶನ್ ಹೇಳಿಕೆ ದಾಖಲಿಸಿದೆ. 82 ಲಕ್ಷ ರೂಪಾಯಿ ನಗದು ಎಲ್ಲಿಂದ ಬಂತು ಅಂತ ಐಟಿ
ದರ್ಶನ್ಗೆ ಪ್ರಶ್ನೆ ಮಾಡಿದೆ. ಕೃಷಿ ಮತ್ತು ಪಶುಸಂಗೋಪನೆಯಿಂದ ಹಣ ಬಂದಿದೆ, ಆದರೆ ಆ ಹಣಕ್ಕೆ ನನ್ನ ಬಳಿ ದಾಖಲೆಗಳಿಲ್ಲ. ಈ ಬಗ್ಗೆ ಐಟಿ ರಿಟರ್ನ್ಸ್ ವೇಳೆ ಮಾಹಿತಿ ನೀಡ್ತೀನಿ ಅಂತ ದರ್ಶನ್ ಹೇಳಿಕೆ ನೀಡಿದ್ದಾರೆ. ಇನ್ನು ಸಾಲ ಕೊಟ್ಟಿದ್ದು, ಸಾಲ ಪಡೆದಿದ್ದರ ಬಗ್ಗೆ ಐಟಿ ಅಧಿಕಾರಿಗಳು ದರ್ಶನ್ರನ್ನ ಪ್ರಶ್ನಿಸಿದ್ದಾರೆ. ಮೋಹನ್ ರಾಜ್ಗೆ 2024ರ ಫೆಬ್ರವರಿಯಲ್ಲಿ ಸಾಲವಾಗಿ ಹಣ ನೀಡಿದ್ದೆ, ಮೇನಲ್ಲಿ ವಾಪಸ್ ಪಡೆದಿದ್ದೆ ಅಂದಿದ್ದಾರೆ. ಇನ್ನು 3 ವರ್ಷದಿಂದ ಕೃಷಿಗೆ 25 ಲಕ್ಷ ರೂಪಾಯಿ ಮತ್ತು ಹುಟ್ಟುಹಬ್ಬಕ್ಕೆ ಗಿಫ್ಟ್ ರೂಪದಲ್ಲಿ 15 ಲಕ್ಷ ಹಣ ಪಡೆದಿದ್ದಾಗಿ ದರ್ಶನ್ ಹೇಳಿಕೆ ದಾಖಲಿಸಿದ್ದಾರೆ. ಫ್ಯಾನ್ಸ್, ಆಪ್ತರು ಹುಟ್ಟುಹಬ್ಬದ ದಿನ ಗಿಫ್ಟ್ ಮಾಡಿದ್ದಾರೆ. ಈ ಹಣಕ್ಕೆ ನನ್ನ ಬಳಿ ಯಾವುದೇ ದಾಖಲೆ ಇಲ್ಲ. ಮೋಹನ್ ರಾಜ್ಗೆ ಬಿಟ್ರೆ ಯಾರಿಗೂ ನಗದು ರೂಪದಲ್ಲಿ ಸಾಲ ಕೊಟ್ಟಿಲ್ಲ. 6 ವರ್ಷದಿಂದ ಸಾಲ ಕೊಟ್ಟಿಲ್ಲ ಮತ್ತು ಪಡೆಯಲೂ ಇಲ್ಲ ಅಂತ ದರ್ಶನ್ ಹೇಳಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ವರ್ಷದಿಂದ ವರ್ಷಕ್ಕೆ ಡ್ರಗ್ಸ್ ಹಾವಳಿ ಹೆಚ್ಚುತ್ತಾ ಇದೆ. ಸಿಸಿಬಿ ಕಾರ್ಯಾಚರಣೆ ವೇಳೆ ಕಳೆದ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚು ಡ್ರಗ್ಸ್ ಸೀಸ್ ಮಾಡಲಾಗಿದೆ. 2024ರಲ್ಲಿ ಒಟ್ಟು 90 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಲಾಗಿತ್ತು. ಆದರೆ 2025ರಲ್ಲಿ ಈವರೆಗೂ ಬರೋಬ್ಬರಿ 120 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಲಾಗಿದೆ. ಸಿಸಿಬಿಯಲ್ಲಿ ಒಟ್ಟು 213 ಡ್ರಗ್ಸ್ ಪ್ರಕರಣಗಳು ದಾಖಲಾಗಿದ್ದು, ಈ ಸಂಬಂಧ 267 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಬಂಧಿತರಿಂದ 43 ಕೆಜಿಗೂ ಹೆಚ್ಚು ಎಂಡಿಎಂಎ ಕ್ರಿಸ್ಟಲ್, 27 ಕೆಜಿಗೂ ಹೆಚ್ಚು ಹೈಡ್ರೋ ಗಾಂಜಾ, 156 ಕೆಜಿಗೂ ಹೆಚ್ಚು ಗಾಂಜಾ, 1 ಕೆಜಿಗೂ ಹೆಚ್ಚು ಅಫೀಮು, 30 ಗ್ರಾಂ ಚರಸ್ ಸೇರಿದಂತೆ ವಿವಿಧ ಮಾದರಿಯ ಡ್ರಗ್ಸ್ ಸೀಸ್ ಮಾಡಲಾಗಿದೆ. ನೈಜೀರಿಯಾ, ಕೀನ್ಯಾ, ಉಗಾಂಡ, ಯೆಮೆನ್, ಸೆನೆಗಲ್, ಜಾಂಬಿಯಾ, ಕಾಂಗೋ ದೇಶದ ಡ್ರಗ್ಸ್ ಪೆಡ್ಲರ್ಗಳನ್ನ ಸಿಸಿಬಿ ಬಂಧಿಸಿದೆ. ಆಂಧ್ರದ ವಿಶಾಖಪಟ್ಟಣಂ, ಒಡಿಶಾದಿಂದ ಬೆಂಗಳೂರಿಗೆ ಹೆಚ್ಚಾಗಿ ಗಾಂಜಾ ಸಪ್ಲೈ ಆಗ್ತಿದೆ. ವಿದ್ಯಾರ್ಥಿಗಳು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಹೆಚ್ಚಾಗಿ ಹೈಡ್ರೋ ಗಾಂಜಾ ಗ್ರಾಹಕರಾಗಿದ್ದಾರೆ. ಇನ್ನು ಆಫ್ರಿಕಾದಲ್ಲಿ ತಯಾರಾಗಿ ಬೆಂಗಳೂರಿಗೆ ಸಪ್ಲೈ ಆಗ್ತಿರೋ ಎಂಡಿಎಂಎ ಡ್ರಗ್ಸ್ ಅನ್ನ ಲೇಬರ್ ಕ್ಲಾಸ್ ಮತ್ತು ಸ್ಲಂ ನಿವಾಸಿಗಳು ಹೆಚ್ಚಾಗಿ ಬಳಸ್ತಾರೆ ಎನ್ನಲಾಗಿದೆ. ಇನ್ನು ಪ್ರತ್ಯೇಕ 2 ಪ್ರಕರಣಗಳಲ್ಲಿ ಸಿಸಿಬಿ ಪೊಲೀಸರು 28 ಕೋಟಿ ಮೌಲ್ಯದ 10 ಕೆಜಿ ಎಂಡಿಎಂಎ ಕ್ರಿಸ್ಟಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಹೊಸ ವರ್ಷದ ಹಿನ್ನೆಲೆ ಈ ದುಬಾರಿ ಮೌಲ್ಯದ ಡ್ರಗ್ಸ್ ಅನ್ನ ಸಂಗ್ರಹಿಸಿಡಲಾಗಿತ್ತು.